ಹೊಟ್ಟಿರಿ ಶಾವ್ಗ್ಯಾಕ ಮಜ್ಜಿಗೆ ಅವನವನ ಇಂಡ್ಯಾಗ ಎತ್ತು ಮರೆ ಇಂಡ್ಯಾಗ ಎತ್ತ ಅವನವನ ಆಗಿದ್ದಾರೆ. ಏ ರೋಹಿತ ಏನ್ ಹೇಳೋನು ಏನ್ ಹೇಳಿ ಮ್ಯಾಚಿನ ಬಗ್ಗೆ ಅವನವನ ಆಪಿಟ್ಟು ಬಿಟ್ಟಿದ್ರಲ್ಲೋ ಮರೆ ಒನ್ಸಪಾನ ಟೈಮ್ ಆಪಿಡುದೆಲ್ಲ ಪೂರ ಇಟ್ಟ ಬಿಟ್ಟಿದ್ರ. ಸೂರ್ಯ ಹಬ್ಬ ಔಟ್ ಆಗಿದ್ಮೇಲೆ ಮುಗಿತ ಕತಿ ಸಂತಿನ ಬಗ್ಗೆ ಆಡ್ತಿತ್ತವ ನೋಡಿ ಈ ಟೀಮ್ ಇಂಡಿಯಾದ. ಏನಪ್ಪ ಅಕ್ಷರ ಪಟೇಲ್ ಅವ್ರ ತಾನು ತಮ್ಮನಿ ಅವನು ಮಯಾಂಕ ಪಟೇಲ್ ಏನು ಆಪಿಟ್ಟು ಬಿಟ್ಟಿದ್ದಲ್ಲ ಅವನು ಆಪಿಟ್ಟು ಬಿಟ್ಟಿದ್ದಲ್ಲ. ಯಾಕೆ ಕೊಯ್ಲಿ ನಮ್ಗೆ ಆಪಿಟ್ಟವ್ರ ಅವನು ಬೇರೆದವ್ರು ಯಾರು ಅಲ್ಲ, ನಮ್ಮವ್ರು ಒಮ್ಮರೆ ನಮ್ಮವ್ರು ಅವನು US ಟೀಮ್ನಾಗ ಇರೋರು 7-8 ಮಂದಿ ಅವನು ಹೊಸರು ಇಂಡಿಯಾದವ್ರ ಬೈಕೊಳ್ಳಣ್ಣ ಅವನು ಗ್ಯಾರಂಟಿ. ಮತ್ತೆ ಆಪಿಡತ್ತಾರ ನಮ್ಮ ಪ್ಲೇಯರ್ಗಳು. ಕೊಯ್ಲಿ ಅಣ್ಣ ಗಿಲಿ ಚುಮು ಚುಮು ಅನ್ನಿಸ್ತಾ ಇದೆಯಾ ಅನ್ನಿಸ್ತಾ ಇದೆಯಾ? 300 ಹೊಡಿಕೆ ಇದ್ರಲ್ಲೋ ಅಣ್ಣ 300 ಎಲ್ಲೋ ಅಣ್ಣ 100 ರನ್ ಹೊಡ್ಯಾಕ ತಿನ್ಕೇಳ್ಬಿಟ್ರೆ ಸೂರ್ಯ ಏನ್ರ ಔಟ್ ಆಗಿದ್ನಂತ ತಿಳಿರಿ. ನೀವು 100 ರನ್ ಟಚ್ ಮಾಡ್ತಿದ್ಲು ಅವನವನು ಕ್ಯಾಚ್ ಬಂದಿತ್ತು ಕ್ಯಾಚ್ ಬಿಟ್ಬಿಟ್ರ ಅವನವನು ಏನು ಕ್ಯಾಟ್ ಖತರ್ನಾಕ್ ಫೀಲ್ಡಿಂಗ್ ಸೆಟಪ್ ಮಾಡಿದ್ನು ಮಾರೆ ಅವನವನು. ಬಾಲಿಂಗ್ ಹಂಗ ಸೈಕ್ ಹಾಕ್ತಿಕತ್ರ ಅವನವನ ಇವರು. US ಖತರ್ನಾಕ್ ಅದಪ್ಪ ಖತರ್ನಾಕ್ ಅವನವನು. ಸ್ವಿಂಗು ಸೀಮು ಸ್ಲರ್ ಒನ್ ಬೌನ್ಸರ್ ಏನು ಬೇಕು ಎಲ್ಲ ಅವನವನ ಪಕ್ಕಾ ಪವರ್ಫುಲ್ ಪ್ಲಾನಿಂಗ್ ಮಾಡಿಬಿಟ್ಟಿದ್ರು ನೋಡ ಅವನವನು. ಯಪ್ಪ ಪೂರ್ತಿ ಇಂಡಿಯಾ ಟೀಮ್ಗೆ ಹಾಕ್ಬಿಟ್ರು ಅಂದ್ರೆ ಅವನವನ ಇದು ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ಕ್ಲಾಸ್ ಟೀಮ್ ಐತೆ ಅವನವನ. ಅದೇ USA ಒಂದು ಸೆಲ್ಯೂಟ್. USA ಒಂದು ಸೆಲ್ಯೂಟ್ ಹೊಡಿನಂತ ಅವನವನ. ಅದಕ್ಕಿಂತ ದೊಡ್ಡ ದೀರ್ಘದಂಡ ನಮಸ್ಕಾರ ಅವನವನ ನಮ್ಮ ಸೂರ್ಯಕುಮಾರ್ ಯಾದವ್ ಹಾಕ್ಬೇಕಪ್ಪ ಅವನವನ. ವರ್ಲ್ಡ್ ಕಪ್ನ್ಯಾಗ ಭಾರತಕ್ಕೆ ಸೂರ್ಯೋದಯ ಆಗಿಬಿಡ್ತಾವನವನು ಇವತ್ತು ಮಾತ್ರ. ಅಣ್ಣ ಹಜಾರೆ ಸಿಂಗಲ್ ಹ್ಯಾಂಡೆಡ್ಲಿ ಅವನವನು ಒಬ್ಬನ ನಿಂತು ಹೊಡೆದಾನ್ರಿ ಅವನವನು. ಸಪೋರ್ಟ್ ಯಾರು ಇಲ್ಲ, ಸಿಂಗಲ್ ಶೇರ್ ನಿಂತು ಹೊಡ್ಯಾಕತ್ ಬಿಟ್ಟೈತೆ ಅವನವನು. ಮ್ಯಾಚ್ ಬೇಕು ಅವನವನು. ಏನು 50 ಹೊಡೆದನು ಮರೆ ನಿನಗೆ ಇಲ್ಲಿಂದ್ರೆ ಒಂದು ದೀರ್ಘದಂಡ ನಮಸ್ಕಾರ. ಕೊಯ್ಲಿಯಣ್ಣ ಕ್ಯಾಪ್ಟನ್ ನೋಡಿ ಕ್ಯಾಪ್ಟನ್ ಯಾವ ಔಟ್ ಆದ್ರೂ ನಾನು ನಿಂದ್ರಬೇಕು ಅವನು ನನಗೆ ನಿರವಲ್ಲ. ಅಂದ್ರು ಕಾಟನ್ ಬೋರ್ಡ್ ಕೊಟ್ಟಿದ್ದೆ ಅವಕಾಶ. ಕ್ಯಾಚ್ ಬಿಟ್ರ ಪುಣ್ಯ ಕಟ್ಕೊಂಡ್ರ ಅವನವನು. ಕ್ಯಾಚ್ ಹಿಡಿದ್ರೆ ಗಾನ್ ಕೇಸ್ ಸ್ವಿಚ್ ಆಫ್ ಆಗಿಬಿಡ್ತಿತ್ತು ನೋಡವನು. ಇಂಡಿಯಾ ಮಾನ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹರಾಜ್ ಹಾಕಿಬಿಡ್ತಿದ್ರು ನಮ್ಮ ಹುಡುಗರು. ಅಂದ್ರು ಕ್ಯಾಚ್ ಬಿಟ್ರ ನಮಗೆ ಅದಕ್ಕಿಂತ ದೊಡ್ಡ ಹೆಲ್ಪ್ ಮಾಡಿದ್ದಪ್ಪ ಅಂದ್ರೆ ಅವನು ಆ ನೇತ್ರ ವರ್ಕರ್ ಅನ್ನವತ್ತು ದೊಡ್ಡ ಹೆಲ್ಪ್ ಮಾಡಿದ್ದು ಮರೆ. ಲಾಸ್ಟ್ನಾಗ 2 ಓವರ್ನಾಗ ಅವನವನು 21 ರನ್ ಬಿಟ್ಟು ಕೊಟ್ಟಿರ್ತಾನೆ. ಪುಣ್ಯಾತ್ಮ ಅವನಿಗಂತ ಇಲ್ಲೇ ಒಂದು ಫೋಟೋ ಹಾರ ಹಾಕ್ಬೇಕು ಅವನು. ದೇವ್ರ ಹಾಕ್ಬಿಟ್ಟು ಲಾಸ್ಟ್ 2 ಓವರ್ನಾಗ ನಮಗಂತ. ಸೂರ್ಯಣ್ಣ ಇಲ್ಲೋ ಅವನವನು ಅಲಿ ಖಾನ ಇಂಜುರಿ ಆಗಿಬಿಟ್ನಲ್ಲ ಮಂಗ್ಯನ ಮಗ ಅವನವನು. ಬಾಲ್ ಹಿಡ್ಯಾಕ ಹೋಗಿ ಜೇರ್ ಕಡ್ತಾವ ಇಂಜುರಿ ಆಗಿರ್ಲಿಕ್ಕಂದ್ರ ನೇತ್ರ ವರ್ಕರ್ಗೆ ನಾ ಬಾಲಿಂಗ್ ಕೊಡ್ತಿರ್ಲಿಲ್ಲ. ಏನ್ ಮಾಡ್ಬೇಕು ನೀರುವ ಎಲ್ಲತ್ತು ಕೊಟ್ಟೆ ಮಂಗ್ಯ ನಮಗ ನಾಯಿ ಹೊಡಿಸ್ಕೊಂಡ್ಬಿಟ್ಟ ಅವನವನು. ಲಾಸ್ಟ್ನೇ ಓವರು ಹಂಗ ಹೊಡಿಸ್ಕೊಂಡಾನ, 16ನೇ ಓವರು ಹಂಗ ಹೊಡಿಸ್ಕೊಂಡಾನ. ಏನ್ ಮಾಡೋದು ಅವನವನು ಇಂಥ ನನ್ನ ಮಕ್ಕಳು ಇಟ್ಕೊಂಡವನವನು. ಜೇರ್ ಕಡ್ತಾ ಅವನವನು 2 ಓವರ್ನಾಗ 1 ಓವರ್ ಕಂಟ್ರೋಲ್ ಮಾಡಿದ್ರು ಮ್ಯಾಚ್ ಪಕ್ಕ ಹಂಗೆ ಅಂತ ಬಿಡ್ತಿದ್ವಿ ನಾವು. ಅಂದ್ರು ಮ್ಯಾಚ್ ನಮ್ಮ ಕೈಯಾಗ ಇತ್ತು ಬಿಡು. ನಾವ ಬೆಟ್ ಕೊಟ್ಟಿವಿ ನಿಮಗೆ. ಲೇ ಪುಂಗಪ್ಪ ಅಂದ್ರೆ ಲಾಲ್ ಭಾಗ ನಂದಂತ ಏನ್ ಹೇಳ್ತಿರೋ ಏನ್ ಹೇಳ್ತೀರ ನೀವೇನು ಬಿಟ್ಟು ಕೊಡ್ತೀರಿ ಮಂಗ್ಯನ ಮಕ್ಕಳ. ನಮ್ಮ ಬಾಲಿಂಗ್ ನೋಡಿದ ಅವನವನ ನಾನು 3 ವಿಕೆಟ್ ತೊಗೊಂಬಿಟ್ಟು ನಾವು 3 ವಿಕೆಟ್ DSP ಸಿರಾಜ್ ಇಸ್ ಬ್ಯಾಕ್. ನೋಡವನವನ ಪೋಲ ಹಿಂಡಿಲೆ ಕಮ್ ಬ್ಯಾಕ್ ಮಾಡಿಬಿಟ್ಟಿದೆ. ವರ್ಲ್ಡ್ ಕಪ್ ಸ್ಕ್ವಾಡ್ನಾಗ ಇದ್ದಿದ್ದಿಲ್ಲ ಅವನವನ ನಾವು ವರ್ಲ್ಡ್ ಕಪ್ ಆಡ್ತಂತ ಅನ್ನಕೊಂಡಿದ್ದಿಲ್ಲ. ನೋಡ ಅವನವನ ಜಸ್ಟ್ ಒಂದು ಇಂಜುರಿ ನಮ್ಮನೆ ಕಮ್ ಬ್ಯಾಕ್ ಮಾಡಿಬಿಟ್ಟು ನೋಡ ಅವನವನ. ಸಿರಾಜ್ ಮಿಯಾ ಬಾಯಿ ಇಸ್ ಬ್ಯಾಕ್. DSP RB ರೋಚಿಗೆ ಅದು ಬಿಟ್ಟತ್ ನಮ್ದು. ಕರೆಕ್ಟಾಗಿ ಹೇಳಿದ್ ನೋಡು ಮಿಯಾ ಬಾಯಿ ಕರೆಕ್ಟಾಗಿ ಹೇಳಿದ ಅವನವನು. ಏನು ನಿಮಗೆ ಅಟ್ಟ ಬಾಲಿಂಗ್ ಮಾಡಕ್ ಬರ್ತತಿದ್ರಣ ಅವನವನ. ನೋಡ್ರಿ ಅವನವನು ಇದ್ದಿದ್ದ 160 ರನ್ ಹಂಗ ಅವನವನ ತಟ್ಟಿರ್ರಿ
ಅವನವನ್ನ ಡಿಪೆಂಡ್ ಮಾಡ್ಕೊಂಡು ನಾವು ತಿಂಡಿ ಬಾಲಾರ್ಗಳದೀವಿ. ಅವನವನು ತಿಂಡಿ ಬಾಲಾರ್ಗಳು ನಿಮಗೆ ಇಲ್ಲಿ ಆಡಕ್ಕೆ ಚಾನ್ಸ್ ಸಿಕ್ಕಿಲ್ಲ ಟಿಕೆಟ್ ಅಲ್ಲಿ ಹೋಗಿರ ಅವನವನ್ನ ಎದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅವನವನು ನಿಮಗಿಂತ ತಿಂಡಿ ಪ್ಲೇಯರ್ಗಳದೀವಿ ನಾವು ಅವನವನ್ನ ಅದಕ್ಕೆ ನಿಮ್ಗೆ ಚಾನ್ಸ್ ಸಿಕ್ಕಿಲ್ಲ. ಅದಕ್ಕೆ ನೀವು ಬೇರೆ ಕಡೆ ಹೋಗಿರ ಅವನವನ್ನ ಹೇಳ್ಕೊರಿ ತೊಡಿ ಗೆದ್ವಿ ಹಂಗ ಅಗ್ರ ಬಗ್ರ ಗೆದ್ದಿಲ್ಲ. ಆಯ್ತಾಳು ಅವನವನು ನಿಮ್ದ ಗಾಡಿ ಮುಂದೆ ನಡಿಲಪ್ಪ, ನಮ್ದು ಹಿಂದೆ ಬರ್ತೀವಿ ಅವನು ಆಗಿದ್ದಲ್ಲಿ. ನೀವು ಫೈನಲ್ ಕೋರಿ ನಾವು ಫೈನಲ್ನ ಮೀಟ್ ಹೋಗಂತ ಅವನವನು ಇಬ್ರು ಸೇರಿ ಹೊಳೆ ಇನ್ನೊಂದು ಸಲ ತಿಂಡಿಲೆ ಫೈನಲ್ ಆಡ್ಬಿಡು ನೋಡೋನು. ಫೈನಲ್ನ ಮಾತ್ರ ಸಿಕ್ರಪ್ಪ ಅಂದ್ರೆ ಅವನವನ ಗ್ಯಾರಂಟಿ ಆಗ್ಬಿಡದೆ. ಕೊಯ್ಲಿ ಮ್ಯಾಚ್ ನಡಿಬೇಕಾದ್ರೆ ನನಗೆ ಒಂಥರ ಅನಿಸ್ತು ಅವನವನ ಯಾಕರ ಹರ್ಷಿದ್ರಣ ಇಂಜುರಿ ಆಗ್ಯಾನೋ ಮರ ಅನಿಸ್ಬಿಡ್ತಾವನವನ ಆಡು ಬ್ಯಾಟಿಂಗ್ ನೋಡ್ಕೆಟ್. ಆಮೇಲೆ ನಮ್ ಬಾಯಿ ಬಾಲಿಂಗ್ ನೋಡಿದ್ರ ಅವನವನ ಇಂಜುರಿ ಆಗಿತ್ತು ಚಲೋ ಆತ ಅವನವನದ ಬಿಟ್ಟನ ಒಳ್ಳೆ ನೋಡ್ತಕ್ಕೆ.